ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಧರ್ಮಸ್ಥಳ ಸೌಜನ್ಯ ಕೇಸ್ 13 ವರ್ಷ ಆಯ್ತು, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಗೆ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಡ್ವೊಕೇಟ್ಸು ಇದು ಕ್ಲೋಸ್ ಆಗಿದೆ, 13 ವರ್ಷ ಆಯಿತು ಅಂಥೇಳಿ ಒಂದು ಕಡೆ ವಾದ ಮಾಡ್ತಾ ಇದ್ದಾರೆ. ಅದು ಸತ್ಯನೋದ. ಸೌಜನ್ಯಳ ಕೇಸ್ ತನಿಖೆ ಆಗಬೇಕಾಯ್ತಪ್ಪ ಅಂತಂದ್ರೆ ಇನ್ನು ಯಾರಲ್ಲೇ ಹೋಗಬೇಕು, ಏನನ್ನು ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಈ ದೂರುದಾರರ ಎದುರ, ಜೊತೆಗೆ ಹೋರಾಟಗಾರರ ಎದುರು. ಯಾಕಪ್ಪ ಅಂತಂದ್ರೆ ಹೋರಾಟಗಾರರಂತೂ ಶತಾಯ ಸೌಜನ್ಯಳಿಗೆ ನ್ಯಾಯ ಒದಗಿಸಬೇಕನ್ನುವಂಥ ನೆಲೆಯಲ್ಲಿ ಕಳೆದ 13 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ನಿಲ್ಲಿಸಿಲ್ಲ, ಅದು ನಿಲ್ಲಿಸೋ ಸಾಧ್ಯತೆಗಳು ಇಲ್ಲ. ಅದ್ರ ಜೊತೆ ಇನ್ನಷ್ಟು ಸೇರಿಕೊಂಡಿದ್ದಾವೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಎಲ್ಲ ಈ ಕೇಸನ್ನು ತೆಗೆದುಕೊಂಡ ಈ ತನಿಖೆಗೆ ಆದೇಶ ಮಾಡಬಹುದಾ? ಯಾಕಂದರೆ ತನಿಖೆ ಸರಿಯಾಗಿ ಆಗಿಲ್ಲ. ಸೌಜನ್ಯ ಕೇಸಲ್ಲಿ ಅನೇಕ ದೋಷಗಳಿದ್ದಾವೆ. ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ಸಾಕಷ್ಟು ಮಾಡಿದ್ದಾರೆ. ಜನಕ್ಕೂ ಮನವರಿಕೆ ಆಗಲಿಕ್ಕೆ ಅದಕ್ಕೆ ಜನನೂ ಹೋದಲ್ಲೆಲ್ಲ ಸ್ಪಂದನೆ ಮಾಡ್ತಾಯಿದ್ದಾರೆ. ಮಂಗಳೂರಲ್ಲಿ ಆಗಿರ್ಬೋದು, ಮೈಸೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಪ್ರತಿಭಟನೆ ಆಗಿದೆ ಸೌಜನ್ಯ ಕೇಸು. ಜೊತೆಗೆ ಇನ್ನುಳಿದವರ ಮೇಲೆ ಆದಂಥ ಅನ್ಯಾಯದ ಸಲುವಾಗಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನುವಂಥ ಮಾತುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ ವಿನಃ ಕಡಿಮೆನೇ ಆಗ್ತಾ ಇಲ್ಲ. ಜನ ಅದಕ್ಕೆ ಸ್ಪಂದಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಅವ್ರ ಮನದಲ್ಲಿ ಯಾವುದೋ ಮೂಲೆಯಲ್ಲಿ ಹೌದಪ್ಪ ಇದು ಆಗಬೇಕಲ್ಲ, ಪಾಪ ಇಷ್ಟೆಲ್ಲ ಅನ್ಯಾಯಗಳಾದರೂ ತನಿಖೆ ಯಾಕೆ ಆಗ್ತಾಯಿಲ್ಲ, ಏನು ಕಾರಣ ಆಗ್ತಾಯಿಲ್ಲ? ಅದರಲ್ಲೂ ಯಾರ ಮೇಲೆ ಬಟ್ಟೆ ಮಾಡಿ ತೋರಿಸ್ತಾ ಇದ್ದಾರೋ ಈ ದೂರುದಾರರು ಮತ್ತು ಅದೇ ಕಾಲಕ್ಕೆ ಈ ಹೋರಾಟಗಾರರು, ಅವರನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ, ಸರಿಯಾಗಿ ಎನ್ಕ್ವೈರಿ ಯಾಕೆ ಆಗ್ತಾಯಿಲ್ಲ ಅನ್ನೋದು ದೊಡ್ಡ ಭೂತಾಕಾರ ಪ್ರಶ್ನೆ ಬೆಳೀತಾ ಇದೆ. ಇದರರ್ಥ ಈ ನಮ್ಮ ಮಂದಿರ ಸ್ವಾಮಿ ಮೇಲೆ ಆಗಿರ್ಬೋದು, ಅಣ್ಣಪ್ಪ ಸ್ವಾಮಿಗಳ ಮೇಲೆ ಆಗಿರ್ಬೋದು, ಜನರ ಗೌರವ ಕಡಿಮೆ ಆಗಿಲ್ಲ. ಆ ಧರ್ಮದ ಬಗ್ಗೆ, ಆ ದೇವರ ಬಗ್ಗೆ, ಆ ಸ್ಥಳದ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಗ್ತಾ ವಿನಃ ಆದ್ರೆ ಯಾರ ಮೇಲೆ ಆರೋಪ ಮಾಡ್ತಾಯಿದ್ರು ಅವ್ರ ಮೇಲೆ ಸಂಶಯಗಳು ಹೆಚ್ಚಾಗ್ತಾಯಿದ್ದಾವೆ. ಬಡಪ್ಪ ಒಂದು ಸೌಜನ್ಯ ಕೇಸ್ ಅದ ಮುಗಿದು ಹೋಯಿತು, ತನಿಖೆ ಮಾಡಿದ್ರು ಸಿಗಲು ಅನ್ಬೋದಾಗಿತ್ತು. ಆದರೆ ಇನ್ನುಳಿದ ಕೇಸುಗಳು ಆಗ್ತಾಯಿದ್ದಾವಲ್ಲ, ಇವ್ರ ತನಿಖೆ ಆಗಬೇಕು ಆಗಬಾರ್ದು ಅನ್ನೋದು ಅಲ್ಲಿಯ ಜನಸಾಮಾನ್ಯರ ಪ್ರಶ್ನೆಗಳು. ಮತ್ತು ಒಂದೊಂದಾಗಿ ಅಲ್ಲಿಯ ಸತ್ಯಗಳು ಹೊರಗೆ ಬರ್ತಾಯಿದ್ದಾವೆ. ದೂರುದಾರರ ಆರೋಪ ಮಾಡೋದ್ರಲ್ಲೇ ಸುಳ್ಳು ಯಾವುದದ, ಅಲ್ಲಿ ಸಾವಾಗಿಲ್ಲೇನು, ಹತ್ಯೆಗಳಾಗಿಲ್ಲೇನು, ಅತ್ಯಾಚಾರಗಳಾಗಿಲ್ಲೇನು, ಹೋಗಲಿ ಪವಿತ್ರ ಸ್ಥಳ ಅದು, ನನ್ನ ಜೀವ ಕೊಡಲಿಕ್ಕೆ ಹೋಗಿರ್ಬೋದು ಜನ, ಇಲ್ಲ ಅಂತಲ್ಲ. ಯಾಕಂದ್ರೆ ವಿಶೇಷವಾಗಿ ನಮ್ಮಲ್ಲಿ ನಂಬಿಕೆಗಳಿದ್ದಾವೆ, ಸ್ವರ್ಗ ನರಕಗಳ ನಂಬಿಕೆ. ಅಲ್ಲಿ ಹೋಗಿ ನಾವು ನಮ್ಮ ಅಂತ್ಯ ಆಯ್ತು ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನುವಂಥ ನಮ್ಮಲ್ಲಿ ನಂಬಿಕೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅವು ಆಗಿರ್ಬೋದಿಲ್ಲ ಅಂತಲ್ಲ, ಆದರೂ ಈ ಪ್ರಮಾಣದಲ್ಲೇ ಸ್ವತಃ V.S. ಉಗ್ರಪ್ಪರ ತಮ್ಮ ರಿಪೋರ್ಟ್ದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ, ತಿರುಪತಿಯಲ್ಲೂ ಇಷ್ಟು ಸಾವಾಗೋದಿಲ್ಲ, ಇಂಥ ಸಾವುಗಳಾಗೋದಿಲ್ಲ, ಶ್ರೀಶೈಲದಲ್ಲೂ ಇಲ್ಲ, ಇಲ್ಲಷ್ಟೇ ಆಗಿ ಪವಿತ್ರ ಸ್ಥಾನದಲ್ಲಿ ಈ ರೀತಿ ಆಗ್ತಾಯಿದ್ದಾವೆ. ಅದು ಅನ್ಐಡೆಂಟಿಫೈಡ್ ಡೆತ್. ಅದು ಏನಾಯಿತು, ಯಾವ ರೀತಿ ತಿರ್ಕೊಂಡ್ರು ಅನ್ನೋದು ಸಹಿತ ಗೊತ್ತಾಗಂಥ ಸ್ಥಿತಿಯೊಳಗೆ ಅವ್ರನ್ನ ಮುಚ್ಚಾಕುವಂಥ ಪ್ರಯತ್ನಗಳು ಆಗ್ತಾಯಿದ್ದಾವೆ ಮೇಲೆ. ಯಾಕೆ ಅನ್ನೋದಕ್ಕೆ ಇವತ್ತಿಗೆ ಉತ್ತರ ಸಿಗ್ತಾಯಿಲ್ಲ. ಅದನ್ನು ಇವತ್ತು ಚಳವಳಿಗಾರರು, ದೂರುದಾರರು, ಹೋರಾಟಗಾರರು ಅನ್ನುವಂಥ ಈ ಎಲ್ಲ ಜನ ಇವತ್ತು ಸಿಡಿದೆದ್ದು ನಿಲ್ತಾ ಇದ್ದಾರೆ. ಇದಕ್ಕಿರೋ ಹಾದಿ ಒಂದಪ್ಪ, ಇನ್ನು ಜನಾಂದೋಲನ ಮಾಡುವಂಥದ್ದು, ಇದು ಜನಾಂದೋಲನ ಆದೀತ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದ್ದಾರೆ ಈ ಹೋರಾಟಗಾರರು. ಮತ್ತು ಎಲ್ಲ ಕಡೆಯೂ ಅದನ್ನು ದಿನಕ್ಕೆ ಹೆಚ್ಚು ಮಾಡ್ತಾಯಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಿಜವಾಗಿ ಇದು ಸಣ್ಣ ಅನ್ನೋಕ್ಕಿದ್ಲು ಧಮ್ಮಾಗಿ ಹೇಳ್ರಿ, ಮಟ್ಟೆ ಆಗಿ ಹೇಳ್ರಿ, ಪ್ರಬಲವಾಗಿ ಹೇಳ್ರಿ, ಪ್ರಚಾರ ಆಗಲಿ ಇರ್ತದೆ ರೀ. ಅದರಲ್ಲೂ ಈ ಒಂದು ಏನಪ್ಪ ಸಾಲ ಕೊಡುತ್ತಿರುವಂಥ ಏನು ಮೈಕ್ರೋ ಫೈನಾನ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಕೆಲವು ಜನರಿಗೆ ಎಣ್ಣೆ ಯಾವ ರೀತಿ ಆಗ್ತದೆ ಅನ್ನೋದು ಅದನ್ನು ಸಹಿತ ಇವತ್ತು ಅಭ್ಯಾಸ ಮಾಡಿ ಸಾಕಷ್ಟು ವಿಷಯಗಳು ಹೊರಗೆ ಹಾಕ್ತಾ ಇದ್ದಾರೆ. ಸೋಮನಾಥ್ ನಾಯ್ಕ ಅಂಥವ್ರಾಗಿರ್ಬೋದು, ನಮ್ಮ ಮಟ್ಟಣ್ಣವ್ರು ಅಂಥವ್ರಾಗಿರ್ಬೋದು, ಇವರೆಲ್ಲರೂ ಇವತ್ತು ಇದನ್ನೊಂದು ದೊಡ್ಡ ಇಶ್ಯೂ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತು ಅದರಲ್ಲೂ ಹೋರಾಟ ಅದ. ಮತ್ತು ಈಗಾಗಲೇ ಹಲವು ನಮ್ಮ ಎಪಿಸೋಡ್ಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ, ಇದು ನಗರ ನಕ್ಸಲರಾಗಲಿ ಅಥವಾ ನಕ್ಸಲರಾಗಲಿ ಇದರಿಂದ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ, ಹೇಳಿದ್ದೀವಿ. ಯಾಕಂದರೆ ಇವತ್ತು ತಿಮ್ಮರೂಢಿ ಆಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಇದೆಲ್ಲರೂ BJPಯ ಅಥವಾ RSS ಅದು ಕೊಡುಗೆಗಳಿರಲ್ಲ. ವಿಶ್ವ ಹಿಂದೂ ಪರಿಷತ್ತಿನ ಕೊಡುಗೆಗಳು, ಅತಿ ಹಿಂದುತ್ವವಾದಿಗಳು. ಹೀಗಿರುವಾಗ ಇದನ್ನು ನಾವು ಎಲ್ಲೋ ಹೋಗಿ ಎಲ್ಲೋ ತಳಕ್ಕೆ ಹಾಕಿ
ಈ ಕೇಸನ್ನು ಮುಚ್ಚಾಕುವಂಥ ಕೆಲಸವನ್ನು ಯಾವುದೇ ರಾಜಕೀಯ ಪಕ್ಷ ಮಾಡಬಾರದು ಅನ್ನೋದು ಈ ಸಂದರ್ಭದಲ್ಲೇ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ PL ಸಂತೋಷ್ ಅವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಅವರು ವೈಯಕ್ತಿಕ ಭಿನ್ನಾಭಿಪ್ರಾಯ ಬೇಕಾದಿರಲಿ ಚಿಮರೋಡಿ ಅವರಿಗೆ, ಅವ್ರಿಗೆ ಅದು ಬೇರೆ ವಿಷಯ. ಆದರೆ ಈ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಏನಪ್ಪ ನಡೆದ ಅದು ಸತ್ಯ ಹೊರಬರಬೇಕಾಗಿದೆ. ಇಲ್ಲಿ ಯಾವುದೇ ಒಂದು ಹೋರಾಟಗಾರರದು ಅದು ದೂರದಾರರದು ಈ ದೇವಸ್ಥಾನದ ಬದಲಾಗಿ ಆ ಪವಿತ್ರ ಸ್ಥಾನದ ಬದಲಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದ್ರ ವಿರೋಧಿಗಳಿಂತವಲ್ಲ, ಅವ್ರು ಪೂರ್ತಿಯಾಗಿ ದೇವರನ್ನು ನಂಬುವಂಥವ್ರು, ಅದರಲ್ಲೂ ಹಿಂದೂ ದೇವರುಗಳ ಬಗ್ಗೆ ಅತ್ಯಂತ ಕಠೋರವಾದ ನಿಲುವನ್ನು ಹೊಂದಿದಂಥವ್ರು ಅದಾರೆ ಅವರೆಲ್ಲ ಅನ್ನೋದು ಮತ್ತೊಂದು ಯಾಕೆ ಹೇಳಬೇಕಾಗಿದೆಪ್ಪ ಅಂತಂದ್ರೆ SIT ಯಾವ ರೂಪದಲ್ಲಿ ಎನ್ಕ್ವೈರಿ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಅದು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟರೂ ಸಹ ಏನು ಮಾಡ್ತಾ ಇದೆ ಅನ್ನೋದು ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ. ಏನು ನಿಜವಾಗಿ ದೂರದಾರ ಪರ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ದೂರದಾರ ಎನ್ಕ್ವೈರಿ ಮಾಡಿ ಈಗ ಒಳಗೆ ಹಾಕುವಂಥ ಚೆನ್ನೈನಾಗಿರ್ಬೋದು, ಈಗ ತಿಂಗಳೋಡಿಗೆ ಬೆನ್ನು ಹತ್ತಿದ್ದಾರೆ, ಆನಂತರ ಮಟ್ಟಣ್ಣವರು, ಇವೆಲ್ಲ ಹೋರಾಟಗಾರನ ಧ್ವನಿ ಹತ್ತಿಕ್ಕೂ ಕೆಲಸವನ್ನು ಮಾಡ್ತಾಯಿದ್ದಾರೆ SIT ಅನ್ನುವಂಥ ಒಂದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇವತ್ತು. ಆದರೂ ಜನ ಅದರಲ್ಲೂ ವಕೀಲರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಇನ್ನೂ ವಿಶ್ವಾಸ ಇಟ್ಟಿದ್ದಾರೆ SIT ಮೇಲೆ. ಯಾಕಂದ್ರೆ ಒಂದು ವೇಳೆ BJP ಸರ್ಕಾರ ಆಗಿದ್ದು ಇದನ್ನೂ ಸಹಿತ ನೇಮಿಸಲಿಕ್ತಿರಲಿಲ್ಲ ಅನ್ನುವಂಥದ್ದು ಬಲವಾದ ನಂಬಿಕೆ ಇವರಲ್ಲಿ ಆಗಿದೆ. ಯಾಕಂದ್ರೆ ಕಳೆದ 5 ಮುಖ್ಯಮಂತ್ರಿಗಳು ಬಂದು ಹೋದರು, ಅವ್ರಲ್ಲಿ ಯಾರೂ ಈ ಪ್ರಮಾಣದ ಒಂದು ತನಿಖೆಯನ್ನು ನಡೆಸಿ ಸತ್ಯ ಏನದ ಹೊರಗೆ ಹಾಕಬೇಕು ಅನ್ನೋದು ಪ್ರಯತ್ನ ಮಾಡಿಲ್ಲ. ಸಾಧ್ಯಸ್ ಮಟ್ಟಿಗೆ ಎಲ್ಲರೂ ದೂರದಾರ ಮೇಲೆ ಮತ್ತೇನೋ ಅವು ನಮ್ಮ CBI ಆಗಿರ್ಬೋದು, CID ಇದಾಗಿ ಇನ್ಸ್ಪೆಕ್ಷನ್ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಇನ್ನುಳಿದ ಯಾವುದೇ ತನಿಖೆಗಳಾದರೂ ಸಹಿತ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೂಲ ಅಪರಾಧಿಗಳು ಯಾರು ಅನ್ನೋದ್ರ ಬಟ್ ಮಾಡಲಿಲ್ಲ, ಸರಿಯಾಗಿ ಅವರು ಎನ್ಕ್ವೈರಿ ಮಾಡಲಿಲ್ಲ. CBI ಏನೋ ಒಂದಿಷ್ಟು ಡಾಕ್ಟರ್ಗಳ ಮೇಲೆ ಬಟ್ ಮಾಡಿತು, ಇವರು ಸರಿಯಾಗಿ ಮಾಡಲಿಲ್ಲ ಅನ್ನುವಂಥದ್ದನ್ನು. ಆದರೆ ಅನೇಕ ವಿಷಯಗಳು ಇದನ್ನು ಬಿಟ್ಟು ಇನ್ನೂ ಅನೇಕ ವಿಷಯ ಇದ್ರೂ ಸಹಿತ ಯಾವ ಪ್ರಮಾಣದಲ್ಲಿ ಹಿಂದಿನ ಸರ್ಕಾರಗಳು ವಾದ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅನ್ನೋದು ದೂರದಾರ ಸ್ಪಷ್ಟ ಆರೋಪ. ಇಂಥ ಸಂದರ್ಭದಲ್ಲಿ ಚಿಮರೋಡಿ ಅವ್ರನ್ನ ಆಯಾ ಜಾಗದಿಂದ ಕದಲಿಸಬೇಕು, ಅಲ್ಲಿ ಎತ್ತಾಕಬೇಕು ಅನ್ನೋದು ಪ್ರಯತ್ನ ನಡೆದಿದ್ದು, ಅವ್ರ ಮೇಲೆ ಶಸ್ತ್ರಾಸ್ತ್ರಗಳ ಹಿನ್ನೆಲೆಯಲ್ಲಿ ಕೇಸುಗಳು ಹಾಕಿದ್ದು, ಇವೆಲ್ಲವೂ ಇದು ಈ ದೂರದಾರರ ಅಥವಾ ಈ ಒಂದು ವಿಚಾರವಾದಿಗಳ ವಿರೋಧದ ನಡೆನ ಈ SIT ಇದು ಅನ್ನುವಂಥ ಪ್ರಶ್ನೆ. ಗೌರ್ಮೆಂಟ್ ಇದ್ದು ನಮ್ಮ ಅಲ್ಲಿ ಹೆಗ್ಗಡೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನ ಅನ್ನುವಂಥ ಪ್ರಶ್ನೆ. ಇವೆಲ್ಲದರಿಂದಾಗಿ ಈ ಹೋರಾಟ ಯಾವ್ಯಾವುದೋ ರೂಪ ಪಡಿತಾ ಇದೆ. ಯಾಕಂದ್ರೆ ಇದರಲ್ಲಿ ಮರಣ ಹೊಂದಿದವರಿಗೆ ಹಲವು ಸಂಚಿಕೆಗಳನ್ನ ಹೇಳ್ತಾ ಬಂದಿದ್ದೀವಿ. ನಮ್ಮ ವೇದವಲ್ಲಿ ಅವರು, ಪದ್ಮಲತಾ ಅವರು, ಯಮುನಾ ಅವರು, ನಂತರ ನಾರಾಯಣ ಅವರು, ಇವರು ಅನನ್ಯ ಭಟ್ಟದ ಆರೋಪ ಇತ್ತು, ಅದೇನು ಸುಳ್ಳು ಅನ್ನುವಂಥ ಏನೋ ಇನ್ನೂ ನಡೆದಿದ್ದವು. ಅದು ಸುಳ್ಳತ್ತು ಮಾಡಿದರು, ಏನು ಮಾಡಿದ್ರು, ದಿಶಾಪುರ ಮಾಡಿದ್ರು. ಯಾಕಂದ್ರೆ ಸೌಜನ್ಯ ಕೇಸನ್ನು ಸಹಿತ ಹೆಚ್ಚು ಕಡಿಮೆ ಹಳ್ಳ ಹಿಡಿಸೋದ ಕೆಲಸಗಳು ಸಾಕಷ್ಟು ಜನ ಮಾಡಿದ್ದಾರೆ. ಕೊನೆಗೆ ಒಬ್ಬ ಅತ್ಯಂತ ಪ್ರಭಾವಿ ಮನುಷ್ಯ, ಪ್ರಾಮಾಣಿಕ ಮನುಷ್ಯ ತಿಳ್ಕೊಂಡಂತಹ ಸ್ನೇಹಮಯಿ ಕೃಷ್ಣ ಈ ಕೇಸನ್ನು ಓದು ಈ ಅವರ ಮಾವನಿಗೆ ತಳಗೆ ಹಾಕುವಂಥ, ವಿಠ್ಠಲಗೌಡರಿಗೆ ತಳಗೆ ಹಾಕುವಂಥ ಪ್ರಯತ್ನವೂ ಮಾಡಿದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಅದು ತನಿಖೆ ಆಗಲಿ ಬೇಡ ಅಂತಲ್ಲ, ಆದರೆ ತನಿಖೆ ಆಗಬೇಕಲ್ಲ. ಈಗಂತೆ ಒಂದು ಸ್ಪಷ್ಟ ಮಾತುಗಳು ಹೊರಬರ್ತಾ ಇದ್ದಾವೆ. ಒಂದು ಸುಪ್ರೀಂ ಕೋರ್ಟ್ ಇದರಲ್ಲಿ ಎಂಟರಾಗಿ ಸೌಜನ್ಯ ಜೊತೆಗೆ ಇನ್ನುಳಿದವರ ಅಲ್ಲಿಯ ಏನಪ್ಪ ನಿಗೂಢವಾಗಿ ಹತ್ಯೆಂಥವ್ರ ತನಿಖೆಗಳನ್ನ ಮಾಡಿಸೋದಕ್ಕೆ ಆರ್ಡರ್ ಮಾಡಿಸ್ಬೇಕಾಗ್ಯದ. ಇಲ್ಲ ಅಂದರೆ ಜನ ಎದುರಿಲ್ಲುವಂಥ ಅನಿವಾರ್ಯ ಪ್ರಸಂಗ ಬರ್ತದೆ ಅಂತೇಳಿ. ಯಾಕಂದ್ರೆ ಜನಾಂದೋಲನ ಮುಂದೆ ಇನ್ಯಾವುದೂ ಇಲ್ಲ, ಆ ಹೋರಾಟ ಆಗಬಾರ್ದು ಅನ್ನೋದಾಗಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಆದರೂ ಸಹಿತ ಇದನ್ನು ಸೋಮೋಟವಾಗಿ ಈ ಎಲ್ಲ ಕೇಸುಗಳನ್ನ ತೆಗೆದುಕೊಂಡು ತನಿಖೆ ಮಾಡಿಸುವಂಥ ಒಂದು ಡೈರೆಕ್ಷನ್ ಕೊಟ್ಟು ಇನ್ನೂ ಯೋಗ್ಯ ಆದಿತ್ತು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಮತ್ತು ಇವರು ಹಾದಿ ಅಷ್ಟೇ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದಕ್ಕೆ ಏನಾಗಬಹುದು, ನಿಜವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಬೋದಾ, ಅಥವಾ ಇದು ದಿನದಿನಕ್ಕೆ ಸಿಗ್ತಾ ಇದೆ, ಸಿಗ್ತಾ ರಾಜ್ಯ ಮಟ್ಟಕ್ಕೆ ಬೆಳೀತಾ ಇದೆ, ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಇದು ಈಗಾಗಲೇ ಚರ್ಚೆ ಆಗುವಂಥ ವಿಷಯ ಆಗಿದೆ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಧರ್ಮಸ್ಥಳದ ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಆಂದೋಲನಕಾರರಾಗಿರ್ಬೋದು, ಇವರ ಮುಂದಿನ ನಡೆ ಏನು, ಮತ್ತು SIT ಈ ಯಾರ ಮೇಲೆ ಆರೋಪ ಮಾಡ್ತಾಯಿದ್ರು ಅವ್ರನ್ನ ಕರೆತಂದು ತನಿಖೆ ಮಾಡುವುದು ಯಾವಾಗ ಅಂತೇಳಿ ಇವರೆಲ್ಲರ ಪ್ರಶ್ನೆ. ಇದಕ್ಕೆ ನೀವು ಹೇಳ್ತೀರಿ, ಸರ್ಕಾರ ಹೇಳ್ತದ, ಸುಪ್ರೀಂ ಕೋರ್ಟ್ ಏನು ಹೇಳ್ತದ, ನೋಡೋಣ ಮುಂದಿನ ದಿನದಲ್ಲಿ ಏನೇನು ಡೆವಲಪ್ ಆಗ್ತಾವೆ ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆ.